ಸ್ವರ್ಣಗೌರಿ ವ್ರತ ಯಾಕಾಗಿ ಮಾಡಬೇಕು? ಈ ಪೂಜೆ ಮಾಡುವುದರಿಂದ ಏನು ಉಪಯೋಗ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ಸ್ವರ್ಣಗೌರಿ ವ್ರತ ಮತ್ತು ಗಣೇಶ ಚತುರ್ಥಿ ಭಾರತದಾದ್ಯಂತ ಮತ್ತು ಪ್ರತಿ ಹಿಂದೂ ಮನೆಯಲ್ಲಿ ಆಚರಿಸಲಾಗುವ ಎರಡು ಪ್ರಮುಖ ಹಬ್ಬ. ಸ್ವರ್ಣಗೌರಿ ಪೂಜೆಯನ್ನು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರಿಗೆ ಗೌರಿ ದೇವಿಯ ಕೃಪೆಯನ್ನು ಕೋರಿ ನಡೆಸುವುದು ಅತ್ಯಗತ್ಯ. ಶ್ರೀ ಸ್ವರ್ಣಗೌರಿ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ 3ನೇ ದಿನ ಆಚರಿಸಲಾಗುತ್ತದೆ. ಸ್ವರ್ಣಗೌರಿ ವ್ರತದಿಂದ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಪತಿಯ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಬಯಸುತ್ತಾರೆ. ಅಲ್ಲದೆ ಸಂಪತ್ತು, ಸಮೃದ್ಧಿ, ವಂಶದ ನಿರಂತರತೆ, ಮೋಕ್ಷ ಮತ್ತು ಇನ್ನೂ ಅನೇಕ ಕಾರಣಗಳಿಗೆ ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಾರೆ. ಭಾರತದ ಉತ್ತರ ಭಾಗಗಳಲ್ಲಿ ಸ್ವರ್ಣಗೌರಿ ವ್ರತವನ್ನು ಆಚರಿಸುವುದು ಬಹಳ ಮಂಗಳಕರ ಮತ್ತು ಹೆಚ್ಚು ಪುಣ್ಯಕರವೆಂದು ಹೇಳಲಾಗುತ್ತದೆ. ಸ್ವರ್ಣಗೌರಿ ಪೂಜೆ ಅಥವಾ ವ್ರತ ಹೇಗೆ ಆಚರಣೆಗೆ ಬಂತು? ದೇವಿ ಮಹಾತ್ಮೆಯಲ್ಲಿ ಸ್ವರ್ಣಗೌರಿ ವ್ರತದ ಉಲ್ಲೇಖವಿದೆ. ಒಂದು ಸಣ್ಣ ದಂತಕಥೆಯು ಸ್ವರ್ಣಗೌರಿ ವ್ರತದ ಮಹತ್ವವನ್ನು ವಿವರಿಸುತ್ತದೆ. ಚಂದ್ರಪ್ರಭ ರಾಜನು ಸರಸ್ವತಿ ನದಿಯ ದಡದಲ್ಲಿರುವ ವಿಮಲಾಪುರವನ್ನು ಆಳುತ್ತಿದ್ದನು. ಅವನಿಗೆ 2 ಹೆಂಡತಿಯರು. ಒಮ್ಮೆ ರಾಜನು ಬೇಟೆಯಾಡಲು ದಟ್ಟವಾದ ಅರಣ್ಯವನ್ನು ಪ್ರವೇಶಿಸಿದನು. ಇದ್ದಕ್ಕಿದ್ದಂತೆ ಕೊಳದ ಬಳಿ ಹಲವಾರು ಮಹಿಳೆಯರು ಪ್ರಾರ್ಥನೆ ಸಲ್ಲಿಸುವುದನ್ನು ಅವನು ನೋಡಿದನು. ಅವನು ಮಹಿಳೆಯೊಬ್ಬರಿಗೆ ಪೂಜೆ ಮತ್ತು ಅದರ ಮಹತ್ವದ ಬಗ್ಗೆ ಕೇಳಿದನು. ಮಹಿಳೆಯರು ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಿರುವುದರಿಂದ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಉತ್ತರಿಸಿದರು. ರಾಜನು ಕಥೆಯನ್ನು ಕೇಳಿ ಸಂತೋಷಪಟ್ಟನು ಮತ್ತು ಪವಿತ್ರ ದಾರವನ್ನು ತನ್ನ ಬಲಮಣಿಕಟ್ಟಿಗೆ ಕಟ್ಟಿಕೊಂಡು ತನ್ನ ಅರಮನೆಗೆ ಹಿಂತಿರುಗಿದನು. ರಾಜನು ತನ್ನ 2 ಹೆಂಡತಿಯರಿಗೆ ವ್ರತದ ಬಗ್ಗೆ ವಿವರಿಸಿದನು. ಅವನ ನಿರೂಪಣೆಗೆ ಕೋಪಗೊಂಡ ಮೊದಲ ಹೆಂಡತಿ ಅವನ ಬಲಗೈ ಮಣಿಕಟ್ಟಿನಿಂದ ದಾರವನ್ನು ಕಿತ್ತು ಒಣಗಿದ ಗಿಡದ ಮೇಲೆ ಎಸೆದಳು. ಕೆಲವು ದಿನಗಳ ನಂತರ ಒಣಗಿದ ಸಸ್ಯದಿಂದ ತಾಜಾ ಎಳೆಗಳು ಮೊಳಕೆಯೊಡೆಯಲು ಪ್ರಾರಂಭಿಸಿದವು. ಇದನ್ನು ಗಮನಿಸಿದ ರಾಜನ 2ನೇ ಪತ್ನಿ ಗಿಡದಿಂದ ದಾರವನ್ನು ತೆಗೆದುಕೊಂಡು ಮಣಿಕಟ್ಟಿನ ಮೇಲೆ ಕಟ್ಟಿದಳು. ಪೂಜೆಯನ್ನು ನೆರವೇರಿಸಿದಳು. ಅವಳು ರಾಜನ ಸಮೃದ್ಧಿ ಮತ್ತು ಪ್ರೀತಿಯಿಂದ ಆಶೀರ್ವದಿಸಲ್ಪಟ್ಟಳು. ಮೊದಲ ಹೆಂಡತಿ ವ್ರತದ ಬಗ್ಗೆ ಅಜ್ಞಾನದಿಂದ ಅರಮನೆಯನ್ನು ತೊರೆಯಬೇಕಾಯಿತು. ಅವಳು ಕಾಡುಗಳಲ್ಲಿ ಅಲೆದಾಡಿದಳು ಮತ್ತು ತುಂಬಾ ಕಷ್ಟಪಟ್ಟಳು. ಅವಳು ಪಾರ್ವತೀ ದೇವಿಯನ್ನು ಪ್ರಾರ್ಥಿಸಿದಾಗ ಮತ್ತು ತನ್ನ ಕಾರ್ಯಗಳಿಗೆ ಪಶ್ಚಾತ್ತಾಪಪಟ್ಟು ಅಳುತ್ತಾಳೆ. ದೇವಿಯು ಅವಳ ಮುಂದೆ ಕಾಣಿಸಿಕೊಂಡು ಅವಳನ್ನು ಸಮಾಧಾನಪಡಿಸಿದಳು. ರಾಣಿಯು ತನ್ನ ತಪ್ಪನ್ನು ಅರಿತು ಸ್ವರ್ಣಗೌರಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದಳು. ಗೌರಿ ದೇವಿಯು ರಾಣಿಗೆ ತನ್ನ ಗಂಡನ ಸಂತೋಷ ಮತ್ತು ಪ್ರೀತಿಯನ್ನು ದಯಪಾಲಿಸಿದಳು. ಸ್ವರ್ಣಗೌರಿ ಪೂಜೆಯ ಪ್ರಯೋಜನಗಳು: ಉತ್ತಮ ಆರೋಗ್ಯ, ಸಂಪತ್ತು, ಖ್ಯಾತಿ, ಅದೃಷ್ಟ ಮತ್ತು ಸಮೃದ್ಧಿ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ ಮತ್ತು ಶಾಂತಿ ಮತ್ತು ಸಾಮರಸ್ಯದಿಂದ ಜೀವನವನ್ನು ಉತ್ತೇಜಿಸುತ್ತದೆ. ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ವ್ಯವಹಾರದಲ್ಲಿ ಸಂಪತ್ತು ಮತ್ತು ಲಾಭವನ್ನು ನೀಡುತ್ತದೆ. ಆಂತರಿಕ ಶಾಂತಿಯನ್ನು ಪಡೆಯಲು ಮತ್ತು ನಿಮ್ಮ ಭೌತಿಕ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಸ್ವರ್ಣಗೌರಿ ವ್ರತ ಅಥವಾ ಗೌರಿಯ ಹಬ್ಬವು ಭಾದ್ರಪದ ಮಾಸದಲ್ಲಿ ಗಣೇಶ ಚತುರ್ಥಿಯ 1 ದಿನ ಮೊದಲು ಆಚರಿಸಲಾಗುವ ಹಿಂದೂ ಹಬ್ಬವಾಗಿದೆ. ಪ್ರಕೃತಿ ಮಾತೆ ಮತ್ತು ಗಣೇಶನ ತಾಯಿ ಎಂದು ಪೂಜಿಸಲ್ಪಡುವ ಗೌರಿ ದೇವತೆಯ ಹಬ್ಬವನ್ನು ಮಹಿಳೆಯರು ಆಚರಿಸುತ್ತಾರೆ. ಇದನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ.
ಮತ್ತು ಇದು ಮಹತ್ವದ ಹಬ್ಬವಾಗಿದೆ. ಇದು ಕರ್ನಾಟಕ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ, ಗುಜರಾತ್, ಒಡಿಶಾ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಅನೇಕ ಮಹಿಳೆಯರು ನಡೆಸುವ ಪ್ರಮುಖ ಪೂಜೆಯಾಗಿದೆ. ಸ್ವರ್ಣಗೌರಿ ಪೂಜೆ ಮಾಡುವುದು ಹೇಗೆ? ಸರಳವಾದ ಪೂಜೆಯನ್ನು ಮಾಡಲು ದೀಪವನ್ನು ಬೆಳಗಿಸಿ, ಸ್ವಲ್ಪ ನೈವೇದ್ಯವನ್ನು ಇರಿಸಿ ಮತ್ತು ಗೌರಿ ಅಷ್ಟೋತ್ತರ ಅಥವಾ ಲಲಿತ ಸಹಸ್ರನಾಮವನ್ನು ಪಠಿಸುವ ಮೂಲಕ ಪೂಜೆಯನ್ನು ಮಾಡಿ. ದೋರಂಗೆ ಪೂಜೆಯನ್ನು ಸಲ್ಲಿಸಿ ಮತ್ತು ಗೌರಿಯ ಅತ್ಯುತ್ತಮ ಅನುಗ್ರಹಕ್ಕಾಗಿ ಮತ್ತು ಉಪಕಾರಕ್ಕಾಗಿ ಹಿರಿಯ ಸುಮಂಗಲಿ ಮಹಿಳೆಯಿಂದ ಅವುಗಳನ್ನು ಕಟ್ಟಿಸಿಕೊಳ್ಳಿ. ವಿವಾಹಿತ ಮಹಿಳೆಯರನ್ನು ಈ ಪೂಜೆಗೆ ಆಹ್ವಾನಿಸಲಾಗುತ್ತದೆ ಮತ್ತು ಅವರ ಆಶೀರ್ವಾದವನ್ನು ಕೋರಿ ಅವರಿಗೆ ಬಾಗಿನ, ತಾಂಬೂಲ ಮತ್ತು ಪ್ರಸಾದವನ್ನು ನೀಡಲಾಗುತ್ತದೆ. ಸ್ವರ್ಣಗೌರಿ ಪೂಜೆ ಏಕೆ? ಸ್ವರ್ಣಗೌರಿ ವ್ರತವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಮತ್ತು ವಿಶೇಷವಾಗಿ ತಮ್ಮ ಗಂಡನ ಯೋಗಕ್ಷೇಮಕ್ಕಾಗಿ ಮಾಡುತ್ತಾರೆ. ಈ ದಿನದಂದು ಸ್ವರ್ಣಗೌರಿಯನ್ನು ಪೂಜಿಸುವುದರಿಂದ ಬಯಸಿದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ. ಸ್ವರ್ಣಗೌರಿ ಪೂಜೆಯನ್ನು ಯಾವಾಗ ಮಾಡಬೇಕು? ಪ್ರತಿ ವರ್ಷ ಸ್ವರ್ಣಗೌರಿ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ 3ನೇ ದಿನ ಆಚರಿಸಲಾಗುತ್ತದೆ. ಕೆಲವರಿಗೆ 16 ವರ್ಷಗಳ ಕಾಲ ಇದನ್ನು ಮಾಡಿ 16ನೇ ವರ್ಷದಲ್ಲಿ ಉದ್ಯಾಪನ ಮಾಡುವ ಪರಿಪಾಠವಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಪ್ರೇರಣಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.